ಬ್ಯಾಕ್ ನಮ್ಮ ಪುಕ್ಸಟ ಚಾನಲ್ಗೆ ಇವತ್ತು ನಾನು ಬಂದಿರೋದು ಡಿಕಾರ್ಬೊನೇಷನ್ ನನ್ನ ಗಾಡಿ ಮಾಡ್ಸೋಕ್ಕೋಸ್ಕರ ಬನ್ನಿ ತೋರಿಸ್ತೀನಿ. ಇವತ್ತು ಬಂದಿರೋದು ನಾನು ಕ್ಲಾಸಿಕ್ 350 ನಮ್ಮ ಗಾಡಿಯಲ್ಲಿ ಇಂಜಿನ್ ಸೌಂಡು ಮತ್ತೆ ಮೈಲೇಜು ಮತ್ತೆ ಪಿಕಪ್ ಕಮ್ಮಿ ಇತ್ತು, ಆದ್ರಿಂದ ನಾನು ಬಂದಿರೋದು ಇವತ್ತು RD ಟೈರ್ಸ್ ಹೆಲ್ಮೆಟ್ ಮತ್ತು ವಾಯು ಮಾಲಿನ್ಯ ತಪಾಸಣೆ ಕೇಂದ್ರಕ್ಕೆ. ಬನ್ನಿ, ನಮ್ಮ ಗಾಡಿ ಮೈಲೇಜ್ ಬರ್ತಾ ಇಲ್ಲ, ಗಾಡಿ ಸೌಂಡ್ ಬರ್ತಾ ಇದೆ, ಈ ತರ ಗಾಡಿ ಸೌಂಡ್ ಬರ್ತಾ ಇದೆ, ಇಂಜಿನ್ ಸೌಂಡ್ ಇದೆ, ಸೌಂಡ್ ಬರ್ತಾ ಇದೆ, ಮೈಲೇಜ್ ಇಲ್ಲ, ಪಿಕಪ್ ಇಲ್ಲ. ಮೈಲೇಜು ಒಂದು 20-22 ಬರ್ತಾ ಇದೆ. ಮಾಡ್ಕೊಡೋಣ ಸರ್, ಅದಕ್ಕೇನೇ ಇಲ್ಲ. ಡಿಕಾರ್ಬೊನೈಸಿಂಗ್ ಬಂದ್ಬಿಟ್ಟು ಇದು ಜರ್ಮನ್ ಟೆಕ್ನಾಲಜಿ. ಇದು ಯೂಸ್ ಮಾಡೋದು ನಾವೆಲ್ಲ ಕೆಮಿಕಲ್ ಯಾವುದೇ ತರದ್ದು ಬೇರೆ ಏನು ಮಿಕ್ಸ್ ಮಾಡಿರಲ್ಲ. ಇಷ್ಟು ನಾವು ಪೆಟ್ರೋಲ್ ಟ್ಯಾಂಕಿಗೆ ಒಂದು ಕೆಮಿಕಲ್ ಹಾಕ್ತಿವಿ, ಆಮೇಲೆ ಏರ್ ಫಿಲ್ಟರ್ ಇಂದ ಕನೆಕ್ಟ್ ಮಾಡ್ತೀವಿ. ಯಾವುದೇ ರೀತಿ ನಿಮ್ಗೆ ಇಂಜಿನ್ ಬಿಚ್ಚಲ್ಲ, ಒಂದು ನಟ್ಟು ಬೋಲ್ಟು ಏನು ಬಿಚ್ಚಲ್ಲ. ಏರ್ ಫಿಲ್ಟರ್ ಇಂದ ಡೈರೆಕ್ಟ್ ಕನೆಕ್ಟ್ ಮಾಡ್ತೀವಿ, ಮಾಡ್ಕೊಡೋಣ. ಓಕೆ ಸರ್, ನೋಡಿ ಫ್ರೆಂಡ್ಸ್, ಇವಾಗ ಮಾಡ್ತಾ ಇದಾರೆ ಸರ್. ಇದೇನಿಲ್ಲ, ಯಾವುದೇ ರೀತಿ ನೋಡಿ ಇಂಜಿನ್ ಏನು ಬಿಚ್ಚಲ್ಲ, ಜಸ್ಟ್ ಏರ್ ಫಿಲ್ಟರ್ ಒಂದೇ ರಿಮೂವ್ ಮಾಡ್ಕೊಂಡು ಸರ್. ಇದರಿಂದ ಇಂಜಿನ್ ಏನು ಸಮಸ್ಯೆ ಸಮಸ್ಯೆ ಇಲ್ಲ ಸರ್. ಇಂಜಿನ್ ಸಮಸ್ಯೆ ಬಂದ್ರೆ ನಾವು ಗ್ಯಾರಂಟಿ ಇದಕ್ಕೇನೆ ನಾವು ಯಾವುದೇ ತರದ್ದು ಏನು ಲಿಕ್ವಿಡ್ ಏನು ಆ ತರದ್ದು ಏನು ನೋಡಿ ಸರ್. ಜಸ್ಟ್ ಏರ್ ಫಿಲ್ಟರ್ ಗೆ ಪೈಪ್ ಕನೆಕ್ಷನ್ ಮಾಡ್ತೀವಿ. ಏರ್ ಫಿಲ್ಟರ್ ಇಂದ ಡೈರೆಕ್ಟ್ ನಿಮ್ ಕಾರ್ಬೇಟರ್ ಹತ್ರ ಸ್ವಲ್ಪ ಹೋದ್ರೆ ಸಾಕು ನಮ್ಗೆ. ಇದ್ರಲ್ಲಿ ಬರೋದು ಆಕ್ಚುಲಿ ಹೈಡ್ರೋ ಕಾರ್ಬನ್. ಇದೇ ಮಿಷಿನ್ ಆಕ್ಚುಲಿ ಇದು 2 ವೀಲರ್ಗೆಲ್ಲ ಬಂದ್ಬಿಟ್ಟು 12 ನಿಮಿಷ 15 ನಿಮಿಷ ಇಡ್ತೀವಿ. ಇದು 350cc ಆಗಿರೋದಕ್ಕೆ ಇದಕ್ಕೆ ಏನಿದ್ರು 15 ನಿಮಿಷ ಇಡ್ತೀವಿ. ಅದೇ ಇವಾಗ ಪೆಟ್ರೋಲ್ ಕಾರು, ಡೀಸೆಲ್ ಕಾರು ಒಂದೊಂದು ವೇರಿಯಂಟ್ ಒಂದೊಂದ್ ತರ ಬರುತ್ತೆ. ಇವಾಗ ಪೆಟ್ರೋಲ್ ಬಂದ್ಬಿಟ್ಟು 30 ಮಿನಿಟ್ಸ್, ಇನೋವಾ ಕ್ವಾಲಿಸ್ ಎಲ್ಲ ಬಂದ್ಬಿಟ್ಟು 40 ಮಿನಿಟ್ಸ್ ಇರ್ತೀವಿ. ಇದು ನೋಡಿ ಇವಾಗ 15 ಮಿನಿಟ್ಸ್ ಸೆಟ್ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ 15 ನಿಮಿಷ ಇಟ್ಟಿದ್ದೀನಿ. ರೀಸೆಟ್ ಕೊಟ್ಬಿಟ್ರೆ ಮಿಷಿನ್ ಆನ್ ಆಗುತ್ತೆ. ಮಿಷಿನ್ ಆನ್ ಆದ್ಮೇಲೆ ಈ ಬಟನ್ ಪ್ರೆಸ್ ಮಾಡಿದ್ಮೇಲೆ ಇದ್ರಲ್ಲಿ ಹೈಡ್ರೋ ಗ್ಯಾಸ್ ಪಾಸ್ ಆಗ್ತಾ ಇದೆ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿ. ಓಕೆ, ಹಂಗೆ ಹೈಡ್ರೋ ಗ್ಯಾಸ್ ಪಾಸ್ ಆಗ್ತಾ ಇದೆ ಮಿಷಿನ್ ಅಲ್ಲಿ. ಇವಾಗ ಇದು ಆಕ್ಚುಲಿ 15 ನಿಮಿಷ ಇರೋದು. 15 ನಿಮಿಷದಲ್ಲಿ ಸ್ಟಾಪ್ ವಾಚ್ ಅಲ್ಲಿ ಇದು 2 ನಿಮಿಷ ರೈಸ್ ಮಾಡಬೇಕು, 1 ನಿಮಿಷ ಗ್ಯಾಪ್ ಮಾಡಬೇಕು, ಹಂಗೆ 3 ಸತಿ ಮಾಡ್ತೀವಿ. ನೋಡಿದ್ರಲ್ಲ, ಅದೆಲ್ಲ ಕಂಪ್ಲೀಟ್ ಆಯ್ತು. ನಾನು ಇವಾಗ ಟ್ರಯಲ್ಗೆ ಅಂತ ಬಂದಿದ್ದೆ. ಬಹಳ ಇಂಜಿನ್ ಸ್ಮೂತ್ ಆಗಿದೆ, ಎಲ್ಲ ಸ್ಮೂತ್ ಆಗಿದೆ, ಪಿಕಪ್ ಬರ್ತಾ ಇದೆ ಗಾಡಿ. ಒಳ್ಳೆ ಮೈಲೇಜ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಬಹಳ ಶೇಕ್ ಆಗ್ತಾ ಇತ್ತು, ಇವಾಗ ಏನೂ ಇಲ್ಲ ಗಾಡಿಯಲ್ಲಿ, ಒಂದ್ ಚೂರುನು ಶೇಕ್ ಇಲ್ಲ. ಒಂದ್ಸಲಿ ನೀವು ಬಂದು ವಿಸಿಟ್ ಮಾಡಿ.